ವೀಕ್ಷಕರೇ, ಚಿತ್ರದುರ್ಗ ನಗರದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ನಗರದ ಕಾರಾಗೃಹ ರಸ್ತೆಯ ಪಾಳುಮನೆಯೊಂದರಲ್ಲಿ 5 ವ್ಯಕ್ತಿಗಳು ಮತ್ತು ಒಂದು ನಾಯಿಯ ಅಸ್ಥಿಪಂಜರಗಳು ಗುರುವಾರ ಸಂಜೆಯ ವೇಳೆಗೆ ಪತ್ತೆಯಾಗಿವೆ. ಇನ್ನು ಮನೆಯಲ್ಲಿರುವ ಎಲ್ಲ 5 2019ರಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಗುರುವಾರ ರಾತ್ರಿಯಿಂದಲೇ ಪೊಲೀಸರು, ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯ ಕಾರಾಗೃಹ ರಸ್ತೆಗೆ ಹೊಂದಿಕೊಂಡಿರುವ ಮನೆ ಎದುರು ಜಗನ್ನಾಥ ರೆಡ್ಡಿ ಎಂಬ ನಾಮಫಲಕ ಕೂಡ ಇದೆ. ಇನ್ನು ಈ ಮನೆ ಹಲವು ವರ್ಷಗಳಿಂದ ಬಾಗಿಲು ಕೂಡ ಮುಚ್ಚಿತ್ತು. ಮನೆಯ ಸುತ್ತ ಗಿಡ ಗಂಟಿಗಳು ಬೆಳೆದಿವೆ. 2019ರಲ್ಲಿ ಈ ಮನೆಯಿಂದ ದುರ್ವಾಸನೆ ಬರುತ್ತಿದೆ ಎಂದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದಾಗ ನಾಯಿ ಸತ್ತಿರಬಹುದು ಎಂದು ನಿರ್ಲಕ್ಷಿಸಲಾಗಿದೆ. ಆದರೆ ಗುರುವಾರ ಸ್ಥಳೀಯರೊಬ್ಬರು ನೀಡಿದ ಖಚಿತ ಮಾಹಿತಿ ಮೇರೆಗೆ ಮನೆಗೆ ಬಂದ ಪೊಲೀಸರು ಒಳಗಡೆ ಅಸ್ಥಿ ಪಂಜರಗಳನ್ನು ಕಂಡಿದ್ದಾರೆ. ಇನ್ನು ಗುರುವಾರ ತಡರಾತ್ರಿವರೆಗೂ ಮನೆಯಲ್ಲಿ ಪರಿಶೀಲನೆ ನಡೆಸಿದ ತಜ್ಞರ ತಂಡಕ್ಕೆ ಮನೆಯಲ್ಲಿ ನಾಯಿ ಜೊತೆ 5 ಅಸ್ಥಿ ಪಂಜರಗಳಿರುವುದು ಖಚಿತವಾಗಿದೆ. ಇನ್ನು ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಸಿವಿಲ್ ಇಂಜಿನಿಯರ್ ದೊಡ್ಡ ಸಿದ್ದವನಹಳ್ಳಿ ಮೂಲದ ಜಗನ್ನಾಥ ರೆಡ್ಡಿ 70 ವರ್ಷ, ಪತ್ನಿ ಪ್ರೇಮಾವತಿ 60 ವರ್ಷ, ಮಗಳು ಎನ್.ಜೆ. ತ್ರಿವೇಣಿ 42 ವರ್ಷ, ಪುತ್ರರಾದ ಕೃಷ್ಣರೆಡ್ಡಿ 40 ವರ್ಷ ಹಾಗೂ ನರೇಂದ್ರ ರೆಡ್ಡಿ 38 ವರ್ಷದವರು ವಾಸವಾಗಿದ್ದರು ಎಂದು ಊಹಿಸಲಾಗಿದೆ. ಇನ್ನು ಪತ್ತೆಯಾಗಿರುವ ಅಸ್ಥಿಪಂಜರಗಳು ಇವರದ್ದೇ ಇರಬಹುದು ಎನ್ನಲಾಗಿದೆ. ಇನ್ನು ಇವರ ಅಸ್ಥಿಪಂಜರಗಳನ್ನು ಬಸವೇಶ್ವರ ವೈದ್ಯಕೀಯ ಸಂಶೋಧನಾ ಕೇಂದ್ರಕ್ಕೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ದಾವಣಗೆರೆಯಿಂದ ಬಂದಿರುವ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಇನ್ನು ಕೋವಿಡ್ ಲಾಕ್ಡೌನ್ಗೆ ಕೆಲ ತಿಂಗಳ ಮುಂಚೆಯೇ ಈ ಮನೆಯ ಬಾಗಿಲು ತೆರೆದಿಲ್ಲ. ನಾಯಿ ಸತ್ತಿರಬಹುದು ಎಂದು ನಾವು ಸುಮ್ಮನಾಗಿದ್ದು, ಬಳಿಕ ವಾಸನೆ ಬರುವುದು ನಿಂತಿತು ಎಂದು ಅಕ್ಕಪಕ್ಕದ ನಿವಾಸಿಗಳು ಹೇಳಿದ್ದಾರೆ. ಇನ್ನು ತೀವ್ರವಾಗಿ ಕಾಡುತ್ತಿದ್ದ ಅನಾರೋಗ್ಯ, ಮಕ್ಕಳಿಗೆ ಮದುವೆ ಆಗದಿರುವುದು ಹಾಗೂ ದರೋಡೆ ಪ್ರಕರಣದಲ್ಲಿ ಪುತ್ರನೊಬ್ಬನ ಮೇಲೆ ಆರೋಪ ಕೇಳಿ ಬಂದಿದ್ದರಿಂದ ಮನನೊಂದ ಕುಟುಂಬದ ಮುಖ್ಯಸ್ಥ ಜಗನ್ನಾಥ ರೆಡ್ಡಿ ಮತ್ತು ಸದಸ್ಯರು 7-8 ವರ್ಷಗಳಿಂದ ಬಂಧು ಬಳಗ ಸ್ನೇಹಿತರಿಂದ ದೂರವೇ ಉಳಿದಿತ್ತು. ಇನ್ನು ಕೇರಳ, ತಮಿಳುನಾಡಿನ ಅನಾಥಾಶ್ರಮಕ್ಕೆ ಸೇರುತ್ತೇವೆ ಎಂದು ಕೂಡ ಮನೆಯವರು ಹಲವು ಬಾರಿ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇವರ ಇನ್ನೊಬ್ಬ ಮಗ ಮಂಜುನಾಥ ರೆಡ್ಡಿ ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ. ಮಕ್ಕಳಿಗೆ ಮದುವೆ ಮಾಡಲಿಲ್ಲ ಎಂಬ ನೋವು ಇವರನ್ನು ಕಾಡುತ್ತಿತ್ತು ಎಂದು ಪ್ರೇಮಾವತಿ ಅವರ ಅಕ್ಕ ಲಲಿತಮ್ಮ ಕಣ್ಣೀರು ಸುರಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಜಗನ್ನಾಥ ರೆಡ್ಡಿ ಸಂಬಂಧಿ ಪವನ್ ಕುಮಾರ್ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇಲ್ಲಿ ಪತ್ತೆಯಾಗಿರುವ ಅಸ್ಥಿಪಂಜರಗಳು ಜಗನ್ನಾಥ ರೆಡ್ಡಿ ಕುಟುಂಬದ್ದೇ ಎಂಬ ಶಂಕೆ ಇದೆ. ಈ ನಿಗೂಢ ಸಾವಿನ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸಲಾಗ್ತಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ದಾವಣಗೆರೆ ಪೂರ್ವ ವಲಯ ಡಿಐಜಿ ತ್ಯಾಗರಾಜನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಡಿವೈಎಸ್ಪಿ ಅನಿಲ್ ಕುಮಾರ್, ಸಿಪಿಐ ನಯೀಂ ಸೇರಿದಂತೆ ಬಡಾವಣೆ ಠಾಣೆ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಇನ್ನು ಈ ವಿಚಾರದಲ್ಲಿ ವಿಶೇಷವಾಗಿ ಇನ್ನೊಂದು ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ಮನೆಯೊಳಗೆ ಬೆಳಕು ಬಾರದಂತೆ ಕಿಟಕಿ ಬಾಗಿಲುಗಳನ್ನು ಸಂಪೂರ್ಣ ಮುಚ್ಚಿದ್ದ ಕುಟುಂಬ ಸಯನೈಡ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮನೆಯಲ್ಲಿ ಪತ್ತೆಯಾಗಿರುವ ಅಸ್ಥಿಪಂಜರದ ಸ್ಥಿತಿ ಗಮನಿಸಿದ ಪೊಲೀಸರಲ್ಲಿ ಸಯನೈಡ್ ಸೇವನೆ ಶಂಕೆ ಕೂಡ ಮೂಡಿದೆ. ಇನ್ನು ಈ ಅಸ್ಥಿಪಂಜರಗಳಲ್ಲಿ 3 ಮಂಚದ ಮೇಲೆ, 1 ಮಂಚದ ಕೆಳಗೆ, ಮತ್ತೊಂದು ನಡುಮನೆಯಲ್ಲಿ ಪತ್ತೆಯಾಗಿವೆ. ಮಲಗಿದವರ ಹೊದಿಕೆಯೂ ಆಚೀಚೆ ಕದಲಿಲ್ಲ. ಇದನ್ನು ಗಮನಿಸಿದರೆ ಸಯನೈಡ್ ಸೇವಿಸಿ ತಕ್ಷಣ ಪ್ರಾಣ ಕಳೆದುಕೊಂಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಇನ್ನು ತಮ್ಮ ನರೇಂದ್ರ ರೆಡ್ಡಿ ವಿಚಾರದಲ್ಲಿ ನೊಂದಿದ್ದ ಕೃಷ್ಣರೆಡ್ಡಿ 2008ರಲ್ಲೇ ಬಳ್ಳಾರಿಯಿಂದ ಸಯನೈಡ್ ಖರೀದಿಸಿ ತಂದು ಮನೆಯಲ್ಲಿಟ್ಟಿದ್ದರು. ನಮ್ಮಲ್ಲಿ ಒಬ್ಬರು ಇಲ್ಲವಾದರೂ ಮನೆಯವರೆಲ್ಲ ಜಗತ್ತಿನಿಂದ ಕಣ್ಮರೆಯಾಗುತ್ತೇವೆ ಎಂದು ಆಗಾಗ್ಗೆ ಹೇಳುತ್ತಿದ್ದರು ಎನ್ನುತ್ತಾರೆ ಸಂಬಂಧಿಕರು. ಇನ್ನು ಹಲವು ವರ್ಷಗಳಿಂದ ಪ್ರಜ್ಞಾಪೂರ್ವಕವಾಗಿ ನಾಗರಿಕ ಸಮಾಜದಿಂದ ದೂರವೇ ಉಳಿದಿದ್ದ ಕುಟುಂಬ, ಹತ್ತಿರದ ಸಂಬಂಧಿಗಳು, ಆಪ್ತ ಸ್ನೇಹಿತರು ಒಳಗೊಂಡಂತೆ ಯಾರೊಬ್ಬರ ಸಂಪರ್ಕದಲ್ಲೂ ಇರಲಿಲ್ಲ. ಜೀವನದಲ್ಲಿ ಬೇಸತ್ತಿರುವುದಾಗಿಯೂ ಕೇರಳ ಅಥವಾ ಬೇರೆ ಯಾವುದೇ ರಾಜ್ಯಕ್ಕೆ ತೆರಳುವುದಾಗಿಯೂ ಹಲವರಲ್ಲಿ ಹೇಳಿಕೊಂಡಿದ್ದರು ಎನ್ನಲಾಗ್ತಿದೆ. ಇನ್ನು ಈ ಕಾರಣದಿಂದಾಗಿ ಅವರ ಅನುಪಸ್ಥಿತಿ ಬಗ್ಗೆ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿಲ್ಲ ಎಂದು ಮೂಲಗಳು ತಿಳಿಸಿವೆ. ಅದೇನೇ ಇರಲಿ, ಬಾಳಿ ಬದುಕಬೇಕಾಗಿದ್ದ ಒಂದು ಕುಟುಂಬ
ಒಂದು ಸಣ್ಣ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಒಂದು ಹೆಜ್ಜೆಯನ್ನಿಟ್ಟಿರುವುದು ನಿಜಕ್ಕೂ ದುರಂತ ಎನ್ನಬಹುದು. ತಂಗಿ ಎಷ್ಟು ವರ್ಷದಿಂದ ನೀವು ಅವ್ರನ್ನ 8 ವರ್ಷ ಆಗಿತ್ತು ನಮ್ಮ ಕಾಂಟ್ಯಾಕ್ಟ್ ಆಗಿ. 8 ವರ್ಷದಿಂದ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ನಿಮಗೆ ಏನಾದ್ರು ಫೋನ್ ಮಾಡಿದ್ದು ಲಾಸ್ಟ್? ಮೊದಲು ಮಾಡ್ತಿದ್ರು, 8 ವರ್ಷ ಆಯಿತು. ಅವರು ಎಲ್ಲೋ ಅನಾಥಾಶ್ರಮ ಸೇರಿದಾರಂತ ನಾವು ಮಾಡ್ತಿರ್ಲಿಲ್ಲ, ಫೋನ್ ಎತ್ತಿರ್ಲಿಲ್ಲ. ನಾವು ಸುಮ್ಮನೆ ಆಯ್ತು. ನೀವು ಬಂದು ನೋಡೋಂಥದ್ದು ಮತ್ತೆ ಯಾವಾಗ ಬರ್ತಿದ್ದೆ 8 ವರ್ಷಕ್ಕಿಂತ ಮುಂಚೆ ಬರ್ತಿದ್ದೆ. ಇಲ್ಲೇ ಮನೆ ಕಡೆಗೆ ಬರ್ತಿದ್ದೆ. ಬೆಳಿಗ್ಗೆ ರಾತ್ರಿ ಮನೆ ಕಂಡು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಚೆನ್ನಾಗಿದ್ರು, ಫೋನ್ ಮಾಡೋರು, ಏನನ್ನ ಮಾಡಿದ್ರು ಬಾ ದೊಡ್ಡಮ್ಮ ಅಂತಿದ್ರು. ಆಕಿನೂ ಕರಿತಿತ್ತು, ಅವನು ಕರಿತಿದ್ದ, ದೊಡ್ಡಮ್ಮ ಬಂದೋಗಿ ದೊಡ್ಡಮ್ಮ ಅಮ್ಮ ಹೇಳ್ತಾಳೆ ಅಂತ. ಫ್ಯಾಮಿಲಿಲೆಲ್ಲ ಹೆಂಗೆ ಚೆನ್ನಾಗಿದ್ರ? ಏನು ಅವ್ರೇನು ಚೆನ್ನಾಗಿದ್ರು. ಯಾವುದೇ ಮಕ್ಕಳು ಮದುವೆ ಆಗಿಲ್ಲ ಅಂತ ಚಿಂತೆ ಆಯ್ತು. ನಮ್ಮ ಮಾನಸಿಕ ಆಗಿಬಿಟ್ರು ಅಷ್ಟು. ಒಬ್ರದ್ದು ಮದುವೆ ಮಾಡಲಿಲ್ಲ ಅಂತ, ನನ್ನ ತಂಗಿನೂ ಮಾಡಲಿಲ್ಲ ಹಂಗೆ ಮದುವೆ. ಅವ್ರಿಗೆ ಹಂಗಾಯ್ತು. ಯಾರಿಗೂ ಮದುವೆ ಆಗಿಲ್ಲ? ಯಾರಿಗೂ. ಅವರು ಮಕ್ಕಳೇನು ಮಾಡ್ತಾರೆ? ಗಂಡು ಮಕ್ಕಳು? ದೊಡ್ಡನು ಡಾಕ್ಟ್ರ್ ಆಗಿದ್ದ, ನಾನು ಹಾಸ್ಟೆಲ್ದಾಗ ಅವ್ನಿಗೆ ಹಾರ್ಟ್ ಅಟ್ಯಾಕ್ ತೀರೋದ. ಸಣ್ಣನು ಇಂಜಿನಿಯರ್ ನರೇಂದ್ರ, ಕೃಷ್ಣ ರೆಡ್ಡಿ ಹೊಲ ಮಾಡಿಸ್ತಿದ್ದ. ಇಂಜಿನಿಯರ್ ಆಗಿದ್ರಂದ್ರೆ ಅವ್ರೇನಾದ್ರು ಕೆಲಸ ಮಾಡ್ತಿದ್ರು ಬೆಂಗಳೂರಲ್ಲಿ? ಇಲ್ಲ, ಹೋದ 1-2 ವರ್ಷ ಅಲ್ಲೇನೋ ಅವನು ಸಿಗಿದ್ದ, ಏನೇನೋ ಆಯಿತು. ಏನಾಗಿತ್ತು? ಏನೋ ಯಾರೋ ಸಿಗಿದ್ದಿದ್ರಂತೆ. ಅದಕ್ಕೆ ಅವಾಗ್ಲಿದ್ದಾನೆ ನಮ್ಮ ಮನೆ ಏನೋ ಕೆಬ್ಬಣ ಏನೋ ಫ್ಯಾಕ್ಟ್ರಿಲಿದ್ದು ಸಿಗ್ಬಿದ್ದಿದ್ದ ಅಂದರು. ಅಷ್ಟೇ ನಮಗೆ ಗೊತ್ತಿರೋದು. ಅದಕ್ಕೆ ಮನೆ ಕಡೆಗೆ ನಾವು ಬರ್ತಿದ್ದೆ ಅಷ್ಟೇ. ಅಲ್ಲ, 8 ವರ್ಷದಿಂದ ನೀವು ಬರೋದಂದ್ರೆ? ಇಲ್ಲ ಫೋನ್ ಮಾಡಿ. ಅಲ್ಲ ಮೇಡಮ್, ಆ ಘಟನೆ ಆಯ್ತಲ್ಲ ಈಗ, ಅವಾಗಿಂದ ನಿಮ್ಮ ಜೊತೆ ಎಲ್ಲರೂ ಸಂಪರ್ಕನ ಕಡಿಮೆ ಮಾಡಿದ್ರು ಅವರು? ಮೊದಲು ಚೆನ್ನಾಗಿದ್ರು, ಫೋನ್ ಮಾಡೋರು. ಏನನ್ನ ತೊಂದರೆ ಆದರೆ ಬಾರಕ್ಕ ಅಂತ ಅವಳು ಅಳ್ತಿದ್ರು, ಬರ್ತಿದ್ವಿ, ಓಡಾಡ್ತೀವಿ. ಅವ್ರು ದೊಡ್ಡಪ್ಪನೂ ಬರ್ತಿದ್ದೆ ಜೊತೆಗೆ, ನಾನು ಬಿಟ್ಟು ಹೋಗೋರು. ಚೆನ್ನಾಗಿದ್ರು. ಇತ್ತಿತ್ಲಾಗ ಅದು ಏನು ಮಾಡ್ಕೊಂಡ್ರೆ 8 ವರ್ಷದಿಂದ ಫೋನ್ ಮಾಡಿದ್ರೆ ಯಾರು ಎತ್ತಲಿಲ್ಲ. ನಾವೆಲ್ಲ ಅನಾಥಾಶ್ರಮಕ್ಕಿನ್ನ ಸೇರಿದ್ದಾರೇನೋ, ಆಕೆಗೂ ಚೆನ್ನಾಗಿಲ್ಲ, ನಮ್ಮ ಮಾವಿಗೂ ಚೆನ್ನಾಗಿರಲಿಲ್ಲ, ಹಂಗೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎಲ್ಲೆಲ್ಲ ಕೇಳಿದ್ವಿ. ತುಮಕೂರು ಕೇಳಿದ್ವಿ, ಗುಬ್ಬೇಗ ಇದ್ದಾರೆ ಅಂದರು, ಗುಬ್ಬೇಗೆ ಇಲ್ಲ ಅಂದರು. ಅದೆಲ್ಲ ಇದ್ದಾರ ಈಗ ಕಬ್ಬಣದ್ದು ಕೇಸ್ ಆಯ್ತಂದ್ರಲ್ಲ, ಅದರಿಂದ ಏನಾದರೂ